ಒಬ್ಬ ರೈತ 3 ಎಕರೆ ಬಿಡದಿಲಿದ್ರೆ ಈ ತರ ಪ್ಲಾನ್ ಅವನು ಮಾಡಿದ್ರೆ ತುಂಬಾ ಒಳ್ಳೆ ಸೌಖ್ಯವಾದ ಜೀವನ ಮಾಡಬಹುದು. ಯಾರ್ಯಾರು ತಮ್ಮ ಜಾಗಗಳನ್ನ ಕೊಡ್ತಾ ಇದ್ದಾರೆ ಸರ್ಕಾರಕ್ಕೆ, ಸೊ ಅವ್ರಿಗೆ ಈ ವಿಡಿಯೋ ಇದೆ. ತುಂಬಾ ಅಮೂಲ್ಯವಾದ ವಿಡಿಯೋ ಇದು. ಮಿಕ್ಕಿದ 1.5 ಕೋಟಿಲಿ ನೀವು ಬೆಂಗಳೂರಲ್ಲಿ ಅಥವಾ ನಿಮ್ಮ ಸುತ್ತಮುತ್ತ ಬಿಡದಿಲಿ ಅಥವಾ ಕೆಂಗೇರಿಲಿ ಇದತ್ರ ಕುಂಬಳಗೂಡ ಯಾವ್ದಾದ್ರು ಒಂದು ಸೈಡ್ ತಗೊಳ್ಳಿ. 6 ಎಕರೆ 7 ಎಕರೆ ಅಂತ ಅಂದ್ರೆ 12-13 ಕೋಟಿ 15 ಕೋಟಿವರೆಗೂ ಬಂದ್ಬಿಡೋದು ದುಡ್ಡು. ಸೊ ಅದು ಅಷ್ಟು ಯೂಜ್ ಅಮೌಂಟ್ನ ಅಕೌಂಟಲ್ಲಿ ನೋಡಿದ್ರೆ ಟೆನ್ಷನ್ ಆಗುತ್ತೆ ನಮಗೆ. ಯಾರೇ ಬೇಸಿಕ್ ಬೆಂಗಳೂರಲ್ಲಿ ಯಾರ್ಯಾರು ತೋರಿಸಿ 10 ಕೋಟಿ 20-15 ಕೋಟಿ ಅಕೌಂಟಿಗೆ ತೋರಿಸಿದ್ರೆ ಟೆನ್ಷನ್ ಆಗುತ್ತೆ. ಸೊ 15 ಇನ್ನೂ 40 ಲಕ್ಷ ನಿಮಗಿರೋದು ದುಡ್ಡು. ನಿಮ್ಮ ಹೆಂಡತಿ ನಿಮ್ಮ ಮಕ್ಕಳು ಎಲ್ಲ ಹೋಗಿ ಒಂದು ಟ್ರಿಪ್ ಹೊಡ್ಕೊಂಡು ಬಂದ್ಬಿಡಿ. ಚೆನ್ನಾಗಿ ಒಳ್ಳೆ ಟ್ರಿಪ್ ಮಾಡಿ, ಯಾರ ಕಾಶಿನೋ ಇದೋ ಮತ್ತೊಂದು ಒಂದವರೆಗೂ ಒಳಗೆ ಬನ್ನಿ. ಒಂದು 2-3 ಲಕ್ಷ ಖರ್ಚು ಮಾಡ್ಕೊಂಡು ಇನ್ನೂ 37 ಲಕ್ಷ ದುಡ್ಡು ಉಳಿದು. 37 ಲಕ್ಷದಲ್ಲಿ ಆರಾಮಾಗಿ ನಿಮ್ಗೆ ಏನು ಬೇಕಾಗಿದ್ದು ಮಾಡ್ಕೊಳ್ಳಿ. ಅನ್ಸಿದ ಕಡೆ ಹೂಡಿಕೆ ಮಾಡಿ, ಚಿನ್ನ ತಗೊಳ್ಳಿ, ಬೆಳ್ಳಿ ತಗೊಳ್ಳಿ, ಮದುವೆ ಮಾಡ್ತಿರೋ ಮುಂಜಿ ಮಾಡ್ತಿರೋ ಏನಾದರೂ ಮಾಡ್ಕೊಳ್ಳಿ. ಸೊ ಕುಮಾರ್ ಅವರು ಮೊನ್ನೆ ಬಿಡದಿ ಟೌನ್ಶಿಪ್ ಬಗ್ಗೆ ಯಾರ್ಯಾರು ಜಾಗ ಕೊಡ್ತಾರೋ ಅವ್ರ ಹತ್ರ ತಗೋತೀವಿ, ಯಾರ್ಯಾರು ಜಾಗ ಕೊಡಲ್ವೋ ಅವ್ರ ಹತ್ರ ನಮ್ಗೆ ಬೇಡ ಅಂತ ಅಂದಿದ್ದಾರೆ. ಸೊ ನೋಡಿ, ಈ ವಿಡಿಯೋದಲ್ಲಿ ಯಾರ್ಯಾರು ಜಾಗ ಕೊಡಲ್ಲ ಬೇಡ, ಅವ್ರು ಒಳ್ಳೇದಾಗಲಿ, ರೈತರು ಅವರ ಜಮೀನಲ್ಲಿ ಉಳುಮೆ ಮಾಡಲಿ, ವ್ಯವಸಾಯ ಮಾಡಲಿ, ಅವರು ಚೆನ್ನಾಗಿರಲಿ. ಬಟ್ ಯಾರ್ಯಾರು ತಮ್ಮ ಜಾಗಗಳನ್ನ ಕೊಡ್ತಾ ಇದ್ದಾರೆ ಸರ್ಕಾರಕ್ಕೆ 1 ಎಕರೆಗೆ 2.5 ಕೋಟಿ ಮೌಲ್ಯ ತಗೊಂಡು, ಸೊ ಅವ್ರಿಗೆ ಈ ವಿಡಿಯೋ ಇದೆ. ತುಂಬಾ ಅಮೂಲ್ಯವಾದ ವಿಡಿಯೋ ಇದು. ಎಷ್ಟೋ ಜನಕ್ಕೆ ಏನು ಭಯನಪ್ಪ ಅಂತ ಅಂದರೆ 2.5 ಕೋಟಿ ಓಕೆ, ಅಮೌಂಟು ಸರಿ, ಓಕೆ, ಒಳ್ಳೇದು. ಬಟ್ ಎಷ್ಟೋ ಜನಕ್ಕೆ ಏನು ಅಂತ ಅಂದರೆ ಆ ದುಡ್ಡನ್ನು ಹಾಳು ಮಾಡ್ತಾರೆ ರೈತರು. ಅವ್ರಿಗೆ ಖರ್ಚು ಮಾಡೋಕ್ಕೆ ಬರಲ್ಲ, ದ್ವಂದ್ವ ವೆಚ್ಚ ಮಾಡಿಬಿಡ್ತಾರೆ, ಇಲ್ಲಿ ಇನ್ನೊಂದೇನೋ ಮಾಡಿಬಿಡ್ತಾರೆ, ಇಲ್ಲ ಖರ್ಚು ಮಾಡಿಬಿಡ್ತಾರೆ, ಜಮೀನಿದ್ರೆ ದುಡ್ಕೊಂಡು ತಿಂತಾರೆ ಅಂತ ಎಷ್ಟೋ ಜನ ಮಾತು ಹೇಳ್ತಾ ಇರೋದು. ನಾವು ಯಾವ ರೈತರು ಜಮೀನ ಕೊಡ್ತಾ ಇದ್ದಾರಲ್ವಾ, ಅವ್ರಿಗೆ ದುಡ್ಡು ಬರುತ್ತಲ್ಲ ಅಕೌಂಟ್ಗೆ, ಆ ದುಡ್ಡುಗಳನ್ನ ಎಲ್ಲಿ ಹೂಡಿಕೆ ಮಾಡಬೇಕು ಮತ್ತು ಎಲ್ಲಿ ಅಂದರೆ ಸೇಫಾಗಿ ಹೆಂಗೆ ಹಿಡ್ಕೊಬೇಕು, ಖರ್ಚು ಮಾಡದಿರೋ ಥರ ಅಥವಾ ನಿಮ್ಗೆ ಇನ್ವೆಸ್ಟ್ಮೆಂಟ್ಸ್ ಆಗೋ ಥರ ಅಥವಾ ನಿಮಗೆ ರಿಟರ್ನ್ಸ್ ಬರೋ ಥರ ಹೆಂಗೆ ಹಿಡ್ಕೋಬೇಕು ಅನ್ನೋದು ಜಸ್ಟ್ ಒಂದು ಮಾಹಿತಿ ತಿಳಿಸ್ತಾ ಇದ್ದೀವಿ. ಅದು ಮಾಡೋದು ಅವ್ರಿಗೆ ಬಿಟ್ಟಿದ್ದು. ನಮ್ಮ ಕಡೆಯಿಂದ ನಾವು ಇದು ಸಲಹೆ ಥರ ತೊಗೋಬೇಡಿ. ಒಂದು ಜನರಲ್ ಆಗಿ ಈಗ 2 ಕೋಟಿ 3 ಕೋಟಿ ಒಬ್ಬ ವ್ಯಕ್ತಿ ಹತ್ರ ಇದ್ದರೆ ಏನೇನು ಮಾಡಬಹುದು, ಈ ಥರ ಆದಾಯ ತರಿಸ್ಕೋಬಹುದು ಅವರು ಅಂತ ನಮ್ಮ ಈ ವಿಡಿಯೋ. ಸೊ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರೀತಿ ಸಂಜಯ್. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. 1 ಎಕರೆ ಜಮೀನು ಇದ್ದ ಒಬ್ಬ ರೈತ ಅವರು ಸರ್ಕಾರಕ್ಕೆ ಭೂಮಿ ಕೊಡ್ತಾ ಇದ್ದಾರೆ ಅಂತ ಅಂದರೆ ಅವ್ರ ಅಕೌಂಟ್ಗೆ 2.5 ಕೋಟಿ ಬರುತ್ತೆ. ಸರಿನಾ? ಸಿಂಪಲ್. 2.5 ಕೋಟಿ ದುಡ್ಡಲ್ಲಿ ಒಬ್ಬ 1 ಎಕರೆ ಜಮೀನು ಇದ್ದವನು ಏನು ಮಾಡಬಹುದು? ಫಾರ್ ಎಕ್ಸಾಂಪಲ್, 1 ಎಕರೆ ಜಮೀನಿದ್ದ ರೈತ, ಅವನಿಗೆ ಸ್ವಂತ ಮನೆ ಅಂತ ಇರುತ್ತೆ ಊರಲ್ಲಿ ಅಲ್ವಾ? ಒಬ್ಬ ಮನೆ ಅಂತ ಇರುತ್ತೆ. ಆ ಮನೆ ಯಾವುದೋ ಡೆಮಾಲಿಷ್ ಆಗಲ್ಲ, ಜಮೀನುಗಳು ಡೆಮಾಲಿಷ್ ಆಗ್ಬೋದು, ಮನೆಗಳು ಯಾವುದೋ ಡೆಮಾಲಿಷ್ ಆಗಲ್ಲ ನನ್ನ ಪ್ರಕಾರ. ಸೊ ಮನೆ ಇರುತ್ತೆ, ಜೀವನಕ್ಕೆ ಇರೋಕ್ಕೆ ಯಾವುದೇ ಥರ ತೊಂದರೆ ಇಲ್ಲ, ಮನೆ ಇದೆ, ಓಕೆನಾ? 1 ಕೋಟಿ 2.5 ಕೋಟಿ ನಿಮ್ಮ ಅಕೌಂಟ್ಗೆ ಬರುತ್ತೆ 1 ಎಕರೆ ಮಾರಿದ ಮೇಲೆ, ಕೊಟ್ಟ ಮೇಲೆ. ಸೊ 2.5 ಕೋಟಿಲಿ ನೀವು, ನನ್ನ ಪ್ರಕಾರ ನೀವು ಏನು ಮಾಡಿದ್ರೆ ನಿಮ್ಮ 2.5 ಕೋಟಿ ದುಡ್ಡು ಉಳಿಸ್ಕೋತೀರ ಗೊತ್ತಾ? ನಿಮ್ಮ ಮಕ್ಕಳು ಕೊಟ್ಟು ಬಿಸ್ನೆಸ್ ಮಾಡಿ ಅಂದರೆ ಹಾಳು ಮಾಡ್ತಾರೆ 2.5 ಕೋಟಿನ. 2.5 ಕೋಟಿನ 0 ಮಾಡ್ತಾರೆ. ಸೊ ಅದು ಬೇಡ. ಅದು ಬೇಡ ಅಂದರೆ ನೆಕ್ಸ್ಟ್ ನೋಡೋಣ ಅದನ್ನು. ಫಸ್ಟ್ ನೀವು ಮಾಡಬೇಕಾದ ಏನಪ್ಪ ಅಂತ ಅಂದರೆ 1.5 ಕೋಟಿ ಅಥವಾ 2 ಕೋಟಿ ನಿಮ್ಮ ಕೆಪಾಸಿಟಿ ತಕ್ಕಂತೆ FD ಮಾಡಿಬಿಡಿ. ಅಮೌಂಟ್ನ ಫಿಕ್ಸ್ಡ್ ಡೆಪಾಸಿಟ್ ಮಾಡಿಬಿಡಿ. ಆ್ಯನ್ಯುವಲಿ 7-8% ನಿಮಗೆ ಇಂಟ್ರೆಸ್ಟ್ ಕೊಡ್ತಾರೆ. ಅಂದರೆ ವರ್ಷಕ್ಕೆ 1 ಕೋಟಿಗೆ 8%. ಸೊ ವರ್ಷಕ್ಕೆ 1 ಕೋಟಿಗೆ 1% ಅಂದರೆ 1 ಲಕ್ಷ, 8% ಅಂದರೆ 8 ಲಕ್ಷ. ಸೊ 1 ಕೋಟಿ ರೂಪಾಯಿ ನೀವು FD ಮಾಡಿದ್ರೆ ನಿಮಗೆ 1 ವರ್ಷಕ್ಕೆ 8 ಲಕ್ಷ ಬ್ಯಾಂಕಿಂದ ಕೊಡ್ತಾರೆ, ಓಕೆನಾ? ಸೊ 8 ಲಕ್ಷ ಡಿವೈಡ್ ಬೈ 12 ಎಷ್ಟು? ತಿಂಗಳಿಗೆ ನಿಮಗೆ 60,000-70,000 ರೂಪಾಯಿ ಬರುತ್ತೆ. ಬೇಡ 60,000 ಅಂತ ಇಟ್ಕೊಳ್ಳಿ. ಸೊ 1 ಕೋಟಿ FD ಮಾಡಿರ್ತೀರ, ತಿಂಗಳಿಗೆ ನಿಮಗೆ 50,000-60,000 ನಿಮ್ಮ ಬ್ಯಾಂಕ್ಗೆ ಕ್ರೆಡಿಟ್ ಆಗುತ್ತೆ, ನಿಮ್ಮ FD ದುಡ್ಡು. ಮಿಕ್ಕಿದ 1.5 ಕೋಟಿಲಿ ನೀವು ಬೆಂಗಳೂರಲ್ಲಿ ಅಥವಾ ನಿಮ್ಮ ಸುತ್ತಮುತ್ತ ಬಿಡದಿಲಿ ಅಥವಾ ಕೆಂಗೇರಿಲಿ ಇದತ್ರ ಕುಂಬಳಗೂಡ ಯಾವ್ದಾದ್ರು ಒಂದು ಸೈಡ್ ತೊಗೊಳ್ಳಿ. 1 ಕೋಟಿಗೆ ಒಳ್ಳೆ ನೀಟಾಗಿರೋ ಪೇಪರ್ಸ್ ನೋಡಿಕೊಂಡು ಒಳ್ಳೆ ಕರೆಕ್ಟಾಗಿರೋರ ಹತ್ರ ಒಂದು ಸೈಡ್ ತೊಗೊಳ್ಳಿ. ಆಲ್ಮೋಸ್ಟ್ ಅರೌಂಡ್ ಒಂದು 70 ಲಕ್ಷಕ್ಕೋ 1 ಕೋಟಿಗೂ ಒಂದು ಸೈಡ್ ತೊಗೊಳ್ಳಿ. ಈಗೇನು ಬೆಂಗಳೂರು ನೀವು ನಾಗರಬಾವಿ ಉಳ್ಳಾಳ ಸೈಡ್ಗೆ ಬಂದರೆ 1 ಕೋಟಿಗೆ ಸೈಡ್ ಸಿಗುತ್ತೆ, ತಲೆ ಕೆಡಿಸ್ಕೊಬೇಡಿ. ಬೆಂಗಳೂರಲ್ಲಿ ತಗೋತಿರೋ ಎಲ್ಲೋ ಒಂದು ಕಡೆ ತೊಗೊಳ್ಳಿ 1 ಕೋಟಿ ಕೊಟ್ಟು. ಇನ್ನು 2 ಕೋಟಿ ಆಯಿತು, ನಿಮಗೆ 1 ಕೋಟಿ FD ಬರುತ್ತೆ, 1 ಕೋಟಿ ಸೈಡ್ ತೊಗೊಂಡಿರ್ತೀರಾ. ಇನ್ನು 50 ಲಕ್ಷ ರೂಪಾಯಿಗೆ ಏನು ಮಾಡಿ ಗೊತ್ತಾ? ನಿಮ್ಮ ಮಕ್ಕಳಿದ್ರೆ, ಇನ್ನೊಂದೇನೋ ಇದ್ದರೆ, ಬಿಸ್ನೆಸ್ ಮಾಡಬೇಕಿಲ್ಲ, ಕೆಲಸಕ್ಕಾಗಿ ಏನೋ ಹೋಗದೆ ಇರೋರಾದರೆ
ಅವ್ರಿಗೊಂದು 10 ಲಕ್ಷನೋ 5 ಲಕ್ಷನೋ 10 ಲಕ್ಷನೋ ಬಂಡವಾಳ ಅಂತ ಕೊಡಿ. ನಿಮ್ಮ ಮಕ್ಳುಗಳಿಗೆ ಏನಾದ್ರು ಬಿಸ್ನೆಸ್ ಮಾಡೋಕ್ಕೆ, ನೀವೇ ಅವ್ರ ಮಕ್ಳುಗಳೇನು ಕೆಲಸ ಮಾಡ್ತಾ ಇಲ್ಲ ಅಂತ ಅಂದ ಇದಕ್ಕೆ, ಸರಿನಾ? ಸೊ ಆ ಬಿಸ್ನೆಸ್ಗೆ ಒಂದು 10 ಲಕ್ಷ 20 ಲಕ್ಷ 10 ಲಕ್ಷ ಕೊಡಿ. ಸೊ ಮಿಕ್ಕಿದ ಇನ್ನೂ 40 ಲಕ್ಷ ನಿಮಗಿರೋ ದುಡ್ಡು. ನಿಮ್ಮ ಹೆಂಡ್ತಿ ನಿಮ್ಮ ಮಕ್ಕಳು ಎಲ್ಲ ಹೋಗಿ ಒಂದು ಟ್ರಿಪ್ ಹೊಡ್ಕೊಂಡು ಬಂದ್ಬಿಡಿ. ಚೆನ್ನಾಗಿ ಒಳ್ಳೆ ಟ್ರಿಪ್ ಮಾಡಿ, ಯಾರ ಕಾಶಿನೋ ಇದೋ ಮತ್ತೊಂದು ಒಂದವರೆಗೂ ಒಳಗೆ ಬನ್ನಿ. ಒಂದು 2-3 ಲಕ್ಷ ಖರ್ಚು ಮಾಡ್ಕೊಂಡು ಇನ್ನೂ 37 ಲಕ್ಷ ದುಡ್ಡು ಉಳಿತು. 37 ಲಕ್ಷದಲ್ಲಿ ಆರಾಮಾಗಿ ನಿಮ್ಗೆ ಏನು ಬೇಕಾಗಿದ್ದು ಮಾಡ್ಕೊಳ್ಳಿ. ಅನ್ಸಿದ ಕಡೆ ಹೂಡಿಕೆ ಮಾಡಿ, ಚಿನ್ನ ತೊಗೊಳ್ಳಿ, ಬೆಳ್ಳಿ ತೊಗೊಳ್ಳಿ, ಮದುವೆ ಮಾಡ್ತಿರೋ ಮುಂಜಿ ಮಾಡ್ತಿರೋ ಏನಾದರೂ ಮಾಡ್ಕೊಳ್ಳಿ. ಸೊ ನಿಮಗೆ ಒಂದು ಸೈಟ್ ಇರುತ್ತೆ, ಈ ಕಡೆ ಎಫ್ ಡಿಲಿ ದುಡ್ಡು ಬರ್ತಾ ಇರುತ್ತೆ 60-70 ಸಾವಿರ. ನಿಮ್ಮ ಮಗನಿಗೆ ಒಂದು ಬಿಸ್ನೆಸ್ ಆಯಿತು. ಸೊ 1 ಎಕರೆ ಇರೋರಿಗೆ 2.5 ಕೋಟಿ ಕೊಟ್ಟರೆ ಜೀವನ ಹಾಳಾಗದೇ ಇರೋ ಥರ ನಾನೊಂದು ಪ್ಲ್ಯಾನ್ ಹೇಳ್ತಾ ಇರೋದು. ಇಷ್ಟು ಮಾಡಿದ್ರೆ ನಿಮ್ಮ ಜೀವನ ಸೌಖ್ಯವಾಗಿರುತ್ತೆ, ಸೆಕ್ಯೂರ್ಡ್ ಆಗಿರುತ್ತೆ, ಯಾವುದೇ ಥರದ ತೊಂದರೆ ಆಗಲ್ಲ. ಇಷ್ಟು 2-3 ಎಕರೆ ಇರೋರು ಏನು ಮಾಡ್ತಾರಪ್ಪ ಅಂತಂದರೆ, ಫಾರ್ ಎಕ್ಸಾಂಪಲ್ 3 ಎಕರೆ ಇರೋರು ತೊಗೊಳ್ಳಿ. 3 ಎಕರೆ ಅಂತ ಅಂದರೆ 2.5 ಸೊ 7.5 ಕೋಟಿ ಆಯಿತು. ಬೇಡ 7 ಕೋಟಿ ತೊಗೊಳ್ಳಿ. ಒಬ್ಬ ರೈತನಿಗೆ 7 ಕೋಟಿ ಅವನ ಅಕೌಂಟಿಗೆ ಬಂದು ಬಿದ್ದರೆ ಅದು ಬಿಡಿ ಆಯಿತು. ಅದು ಆ ದುಡ್ಡು ನೋಡೋಕ್ಕಾಗಲ್ಲ ಅಂತ ನೋಡಬಹುದು, ಬಟ್ 7 ಕೋಟಿ ಅಂದರೆ ಸುಮ್ಮನೆ ಅಲ್ಲ. 7 ಕೋಟಿ ತಗೊಂಡು ನೀವೇನೂ ಮಾಡಬೇಡಿ. ಇದೇ 1 ಕೋಟಿಗೆ ಏನು ಹೇಳಿದ್ದೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅದೇ ಮಾಡಿ. 2-3 ಕೋಟಿ ಎಫ್ ಡಿ ಮಾಡಿ. ತಿಂಗಳಿಗೆ 1.5-2 ಲಕ್ಷ ದುಡ್ಡು ಬರುತ್ತೆ ಎಫ್ ಡಿಯಿಂದ. 2 ಸೈಟ್ ತೊಗೊಳ್ಳಿ ಬೆಂಗಳೂರಲ್ಲಿ. ಮಗನಿಗೆ ಬಿಸ್ನೆಸ್ ಮಾಡೋಕ್ಕೆ ಕೊಡಿ, ನೀವು ಮನೇಲಿರಿ, ತುಂಬ ಒಳ್ಳೆ ಜೀವನ ಮಾಡಬಹುದು. ಒಬ್ಬ ರೈತ 3 ಎಕರೆ ಬಿಡದಲಿದ್ರೆ ಈ ಥರ ಪ್ಲ್ಯಾನ್ ಅವನು ಮಾಡಿದ್ರೆ ತುಂಬ ಒಳ್ಳೆ ಸೌಖ್ಯವಾದ ಜೀವನ ಮಾಡ್ಬೋದು. ನಿಮಗೆ ವಯಸ್ಸಾಗಿರುತ್ತೆ, ರೈತರು ನೀವು ಹೋಗಿ ದುಡ್ದು ಕಾಲು ಮಂಡಿ ಎಲ್ಲ ನೋವಾಗ್ತಾ ಇರುತ್ತೆ, ನೀವು ಮಾಡೋಕ್ಕಾಗದೇ ಇರೋರು ಈ ಥರ ಮಾಡಿ. 100% ನಿಮ್ಮ ಜೀವನ ಒಂಥರ ಚೆನ್ನಾಗಾಗುತ್ತೆ, ಒಂಥರ ಸೆಟ್ಲ್ ಆಗ್ತೀರಾ. ಮಕ್ಕಳು ಒಂದು ದಾರಿ ತರಿಸಿ. ಸೊ ದುಡ್ಡು ಕಳ್ಕೊಳ್ಳೋದಾರ ಹಿಂಗೆ ಮಾಡ್ಕೊಳ್ಳಿ. ಸೊ ಅದೇ 6 ಎಕರೆ 7 ಎಕರೆ ಮೇಲಿರೋರು ಏನು ಮಾಡ್ತಾರಪ್ಪ ಅಂತಂದರೆ, 6 ಎಕರೆ 7 ಎಕರೆ ಅಂತ ಅಂದರೆ 12-13 ಕೋಟಿ 15 ಕೋಟಿವರೆಗೂ ಬಂದ್ಬಿಡೋದು ದುಡ್ಡು. ಸೊ ಅದು ಅಷ್ಟು ಯೂಜ್ ಅಮೌಂಟನ್ನ ಒಬ್ಬ ರೈತ ಮ್ಯಾನೇಜ್ ಮಾಡೋಕ್ಕಾಗಲ್ಲ. ಯಾಕಂದರೆ ಅಷ್ಟು ದುಡ್ಡು ಅಮೌಂಟು ನೋಡೋದಲ್ಲ, ಅದು ಅಕೌಂಟಲ್ಲಿ ನೋಡಿದ್ರೇ ಟೆನ್ಷನ್ ಆಗುತ್ತೆ. ನಮಗೆ ನೀವು ಯಾರೇ ಬೇಸಿಕ್ ಬೆಂಗಳೂರಲ್ಲಿ ಯಾರಿಗಾರು ತೋರಿಸಿ 10 ಕೋಟಿ 20 15 ಕೋಟಿ ಅಕೌಂಟಿಗೆ ತೋರಿಸಿದ್ರೆ ಟೆನ್ಷನ್ ಆಗುತ್ತೆ. ಸೊ 15 ಕೋಟಿಲಿ ನೀವು ತುಂಬ ಒಳ್ಳೆಯ ಜೀವನ ಮಾಡ್ಬೋದ್ರಿ. ನಾನು ಅದು ಹೇಳಂಗೆ ಇಲ್ಲ. 15 ಕೋಟಿ ರೂಪಾಯಿ ಸುಮ್ಮನೆ ಅಲ್ಲ. 15 ಕೋಟಿ ಯಾವತ್ತು ಒಬ್ಬ ಮನುಷ್ಯನ ಕೈಲಿ 15 ಕೋಟಿ ದುಡಿಯೋದು ಸುಮ್ಮನೆ ಅಲ್ಲ. ಸೊ 15 ಕೋಟಿ 12 ಕೋಟಿ ಅಂದರೆ ಸುಮ್ಮನೆ ಮಾತಲ್ಲ. 15 ಕೋಟಿ ಬಂದರೆ ನಿಮಗೆ 5-6 ಕೋಟಿ ಎಫ್ ಡಿ ಮಾಡಿದ್ರೆ ನಿಮಗೆ ತಿಂಗಳಿಗೆ 4-5 ಲಕ್ಷ ಆದಾಯ ಆಗುತ್ತೆ. ಎಫ್ ಡಿ ಮಾಡೋದು ಸಪ್ರೇಟ್ ಬಿಟ್ಟು ಒಂದು 5-4-5 ಸೈಟ್ ತೊಗೊಂಡ್ರೆ ಬೆಂಗಳೂರಲ್ಲಿ 3-4 ಸೈಟ್ ತೊಗೊಬೋದು ನೀವು. 3 ಕೋಟಿ 4 ಕೋಟಿ ಇದ್ದರೆ ಒಳ್ಳೆ ಪ್ರಾಪರ್ ಜಾಗ ನೋಡ್ಕೊಂಡು ಈ ಉಳ್ಳಾಳು ನಾಗರಬಾವಿ ಈ ಕಡೆ ಅನ್ನಪೂರ್ಣೇಶ್ವರ ನಗರ ಇಲ್ಲ ಡೌನು ಆ ಕಡೆ ಎಲ್ಲರೂ ತಗೊಂಡ್ರೆ ಒಳ್ಳೆ ಸೈಟ್ ತೊಗೋಬೋದು. ಒಂದು ಬಿಡದಿಲಿರೋರು ನೀವೇನು ಬೆಂಗಳೂರಿಗೆ ಶಿಫ್ಟ್ ಆಗಿ ಅಂತಲ್ಲ, ನೀವು ನಿಮ್ಮ ಬಿಡದಿಲಿ ಮನೆ ಇರ್ತದೆ, ನೀವು ಮನೇಲಿ ಚೆನ್ನಾಗಿರಿ. ಆದಾಯಕ್ಕೆ ನಿಮಗೆ ಒಂದು ಆದಾಯ ಬೇಕಲ್ಲ. ಸೊ ಸೈಟ್ ಮಾರ್ಕೊಳ್ಳಬೇಡಿ. ಇನ್ನೊಂದು 10-20 ವರ್ಷಕ್ಕೆ ಗಗನಕ್ಕೆ ಇರುತ್ತೆ ರೇಟು. ಸೊ ಸೈಟ್ ಮಾರ್ಕೊಳ್ಬೇಡಿ, ಸೈಟ್ ಹಂಗೆ ಇರಲಿ. ಸೊ ಎಫ್ ಡಿ ಮಾಡಿ, ಎಫ್ ಡಿ ಇನ್ಕಮ್ ಬರ್ತಾ ಇರುತ್ತೆ. ಮಗನಿಗೆ ಏನೋ ಬಿಸ್ನೆಸ್ ಮಾಡೋಕೆ ಕೊಡಿ, ಮಕ್ಳಿಗೆ ಮದುವೆ ಮಾಡಿ. ಇಲ್ಲ ನೀವೇನೋ ಒಂದು ಬಿಸ್ನೆಸ್ ಮಾಡ್ತೀರೋ ಒಂದು 10-20 ಲಕ್ಷದಲ್ಲಿ ಮಾಡಿ, ಒಂದು 50 ಲಕ್ಷದಲ್ಲಿ ಮಾಡಿ. ಇವಾಗ 15-20 ಕೋಟಿ ಬರೋರು ಒಂದು 50 ಲಕ್ಷ 20 ಲಕ್ಷದಲ್ಲಿ ಬಿಸ್ನೆಸ್ ಮಾಡಿ ಚೆನ್ನಾಗಿ. ಸೊ ಆ ಥರ ಜೀವನ ಕಟ್ಕೊಳ್ಳಿ. ರೈತರಿಗೆ ಒಂದೇ ಗೊತ್ತಿರೋದು ಬೆಳೆ ಬೆಳೆಯೋದು, ಊಟ ಮಾಡೋದು, ಮನೇಲಿ ಬಂದು ನಿದ್ದೆ ಮಾಡೋದು. ಸೊ ಈ ಥರ ಇದ್ದಾಗ ರೈತರನ್ನ ನಾವು ಫೋರ್ಸ್ ಮಾಡೋಕ್ಕಾಗಲ್ಲ. ರೈತರು ನಮ್ಮ ಬೆನ್ನೆಲುಬು. ಅವ್ರು ಏನು ಹೇಳ್ತಾರೆ ಅದೇ ಫೈನಲ್ ಡಿಸಿಷನು. ಕೊಡೋರು ನಾನು ಹೇಳಿದ್ದನ್ನು ಒಂಚೂರು ತಗೊಳ್ಳಿ ಮೈಂಡ್ಸೆಟ್ಗೆ. ಕೊಡದೇ ಇರೋರು ಒಳ್ಳೆಯದು, ಚೆನ್ನಾಗಿ ನೀವು ಕೃಷಿ ಮಾಡಿ ಒಳ್ಳೆಯ ಬೆಳೆ ತೆಗೀರಿ. ತಿಂಗಳಿಗೆ ಲಕ್ಷಾಂತರ ರೂಪಾಯಿ ಆದಾಯ ನೀವು ಮಾಡಿ. ಸೊ ಇಷ್ಟು ಹೇಳ್ತಾ ಈ ವಿಡಿಯೋ ನಾನು ಇಲ್ಲೇ ಮುಗಿಸ್ತೀನಿ. ಸೊ ಇವತ್ತು ನಾನು ರೈತರಿಗೆ ಹೇಳಬೇಕಿತ್ತು ಅನ್ನಿಸ್ತು. ದಯವಿಟ್ಟು ಎಲ್ರಿಗೂ ನಮಸ್ಕಾರ. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಥ್ಯಾಂಕ್ ಯು.